ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದೆ, ಬಟ್ ಅದನ್ನು ಬ್ಯಾಕ್ ಕ್ಯಾಮ್ರಾಗೆ ಹಾಕ್ಬಿಟ್ಟಿದ್ದೆ, ನೋಡ್ಕೊಂಡಿಲ್ಲ. ಸೊ ಇವಾಗ ನೆನ್ನೆ ನೈಟ್ ಅಮ್ಮ ಬಟ್ಟೆ ಹೋಗ್ದಾಕಿ ಮೇಲ್ಗಡೆ ಒಣಗಾಕಿದ್ರು, ಅದನ್ನು ಇವಾಗ ಎತ್ಕೊಬರ್ಬೇಕು. ಲೆಟ್ಸ್ ಹೋಗಿ ಎತ್ಕೊಂಬರೋಣ. ಸೊ 2 ಡೇಸ್ ಗ್ಯಾಪ್ ಆಯಿತು ವ್ಲಾಗ್ಸ್ ಮಾಡೋದು. ಯಾರೋ ಬೇಜಾರು ಮಾಡ್ಕೋಬೇಡಿ, ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ವ್ಲಾಗ್ಸ್ ಮಾಡೋದಕ್ಕೆ ಏನೂ ಕಂಟೆಂಟ್ ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಸೊ ಬನ್ನಿ ಇವತ್ತಿನ ಈ ಒಂದು ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡಿ. ಬಟ್ಟೆ ಎತ್ಕೊಂಬರೋಣ ಅಂತ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ನಾವು ನಾರ್ಮಲಾಗಿ ಕೆಳಗಡೆನೇ ಒಣಗಾಕ್ತಿದ್ವಿ ಬಟ್ಟೆನ, ಬಟ್ ಈಗ ಜಾಗ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಣಗಾಕ್ತಾರೆ ಅಮ್ಮ. ನಾನು ಎತ್ಕೊಂಬರಕ್ಕೆ ಹೋಗಿದ್ದೆ. ಸೊ ನಮ್ಮ ಓನರ್ ಅವರು ಪಾರಿವಾಳ ಕೂಡ ಸಾಕಿದ್ರು, ಅದನ್ನು ಒಂದು ಕ್ಲಿಪ್ಪಿಗೆ ತೊಗೊಂಡೆ. ಈಗ ಮನೆಗೆ ಬಂದು ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ. ಸೊ ಬಟ್ಟೆ ಎಲ್ಲ ಮಡಚಿಟ್ಟು ಅಡುಗೆ ಮಾಡೋಣ ಅಂತ ಹೋಗ್ತೀನಿ. ಅಮ್ಮ ಉಪ್ಪು ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೆ. ರೈಸ್ಗೆ ಇಟ್ಟು ಉಪ್ಸಾರಿಗೆ ಬೇಳೆ ಎಲ್ಲ ಬೇಯಲಿ ಅಂತ ಬೇಳೆ ಬೇಯೋದಕ್ಕೆ ಹಾಕಿದ್ದೆ. ಸೊ ಅದರ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಗೋಬಿ ಮಂಚೂರಿಯನ್ ಮಾಡಿದ್ವಿ, ಅದನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೆ. ಸೊ ನನ್ನ ಫ್ರೆಂಡ್ ಬಂದಿದ್ಲು ಮನೆಗೆ, ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ನಾನು ಯೂಶ್ವಲಾಗಿ ಅವಳನ್ನ ಚೈಲ್ಡು ಅಂತಲೇ ಕರಿತೀನಿ. ಅವಳು ಆಡೋದು ಹಂಗೆ ಇರುತ್ತೆ, ಅದಕ್ಕೋಸ್ಕರ ನನ್ನ ಹಂಗೆ ಕರಿಬೇಡ ಅಂತಾಳೆ. ಸೊ ಅವಳನ್ನ ನೋಡಿದ್ರೆ ನನಗೆ ಹಂಗೆ ಕರಿಬೇಕು ಅನಿಸುತ್ತೆ. ನೋಡಿ ಚಿಕ್ಕ ಮಕ್ಳ ಥರ ಕ್ಲಿಪ್ಸ್ ಎಲ್ಲ ಹಾಕೋತಾಳೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಅವಳನ್ನ ಚೈಲ್ಡು ಅಂತಲೇ ಕರೀತಾ ಇರ್ತೀನಿ. ಸೊ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ, ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಮಿನಿ ವ್ಲಾಗ್ ಥರ ಮಾಡಿದೆ. ವೀಡಿಯೋಸ್ ಏನೋ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ಸೊ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡಿದೆ, ಬಟ್ ಇಂಟೆನ್ಷನ್ ಈ ವ್ಲಾಗ್ ಮಾಡಬೇಕು ಅಂತ ಹಾಗೆ ಮಾಡಿದೆ. ಇವಾಗ ನನ್ನ ಫ್ರೆಂಡ್ ಏನು ಹುಡುಕ್ತಿದ್ದಾಳೆ ಅಂತಂದರೆ ಲಿಪ್ಸ್ಟಿಕ್ ಹುಡುಕ್ತಿದ್ದಾಳೆ. ಅವಳಿಗೆ ಸುಮ್ಮನೆ ಅವಳು ಕೂತಿದ್ಲು, ಹಂಗೆ ಸುಮ್ಮನೆ ಫೋಟೋಸ್ ತೆಗಿತಾ ಇದ್ದೆ. ಅದಕ್ಕೆ ಲಿಪ್ಸ್ಟಿಕ್ ಹಾಕೊಂಡ್ಬಿಡ್ತೀನಿ ನೀಟಾಗಿ ತೆಗಿ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಹಾಕೋತಾ ಇದ್ಲು. ಅವಳಿಗೆ ಗೊತ್ತಿಲ್ದಿರೋ ವೀಡಿಯೋ ಮಾಡಿದ್ದೀನಿ. ಅವಳಿಗೆ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಗೊತ್ತಾಗುತ್ತೆ ವೀಡಿಯೋ ಮಾಡಿದ್ದೀನಿ ಅಂತ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಸಾರಿ ಕೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇತ್ತೀಚೆಗೆ ಒಂದು ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು ಇಂಪ್ರೂವ್ ಆಗ್ತಿದೆ. ಸೊ ಅದಕ್ಕೋಸ್ಕರನಾದರೂ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟ್.